ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಕರ್ನಾಟಕದಲ್ಲಿ ನಡೀತಕ್ಕಂಥ KPSC ವತಿಯಿಂದ ನಡೀತಕ್ಕಂಥ ಈ ಒಂದು ಅಬಕಾರಿ ಮತ್ತು ಈ ಒಂದು ಲ್ಯಾಂಡ್ ಸರ್ವೇಯರ್ಗೆ ಹೆಲ್ಪ್ ಆಗೋ ರೀತಿಯಾಗಿ ಪೇಪರ್ 1 ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಪೇಪರ್ 1 ಅಂದರೆ GK ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ. ಸೊ ಈ ಕ್ವಶನ್ ಪೇಪರ್ ಇದಾವಲ್ಲ, ಸೊ ಇದು 10ನೇ ಮಾಡೆಲ್ ಕ್ವಶನ್ ಪೇಪರ್ ಆಗುತ್ತೆ, 10th. ಸೊ ಇದು ಈ ಎರಡು ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೊನೆವರೆಗೂ ನೋಡಿ. ಇಲ್ಲಿ ಆಲ್ರೆಡಿ ಹೇಳ್ತೀನಿ, ನಾನು 2ನೇ ನಂಬರ್ ಅಂತ ಬಂದಿದೆ. ಸೊ ಇದರಲ್ಲಿ ಯಾಕಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿನ ನಾನು ಸ್ಕಿಪ್ ಮಾಡಿದ್ದೀನಿ, ಅಂದರೆ ತೆಗೆದಿದ್ದೀನಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಅದು ಹಾಕಿಲ್ಲ. ಸೊ ಅದಕ್ಕೋಸ್ಕರ ನಂಬರ್ಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಬಟ್ ಕ್ವಶನ್ಗಳು ನಮಗೆ GK ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಡ್ರಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇ ಹೇಳಿಕೆ ಏನು ಹೇಳಿದೆ ನೋಡ್ರಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ರಾಮಕೃಷ್ಣ ಹೆಗಡೆರವರು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗತ್ತೆ. ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕರ್ನಾಟಕದ 3ನೇ CM, ನಾರ್ಮಲ್ ಆಗಿ ನೋಡಿದರೆ 3ನೇ CM ಇವರು. ಸೊ ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ CM ಆಗಿ 1983ರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ CM ಆಗಿ. ಇನ್ನು ನೆಕ್ಸ್ಟ್ EMS ನಂಬೂದರಿಪಾಡ್ ಅವರು ಭಾರತದ ರಾಜ್ಯವೊಂದರ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಇವರು ಕೇರಳದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 1967ರಲ್ಲಿ ಕೇರಳ CM ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಇವರು ಏನಪ್ಪ ಅಂದರೆ ದೇಶದಲ್ಲಿಯೇ ಮೊದಲ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಒಂದು ಪಕ್ಷದ CM ಆಗಿ ಕಾರ್ಯವನ್ನು ನಿರ್ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಸೊ ಇಲ್ಲಿ ಎರಡು ಹೇಳಿಕೆಗಳು ಸರಿಯಾಗ್ತವೆ, A ಮತ್ತು B ಎರಡೂ ಸರಿಯಾಗ್ತವೆ. ಆಪ್ಷನ್ C ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, 8 ವಲಯಗಳಲ್ಲಿ 8 ಪೌರಕಾರ್ಮಿಕರಿಗೆ ಅವರ ಪ್ರಾಮಾಣಿಕ ಮತ್ತು ಸಮರ್ಪಿತ ಕೆಲಸಕ್ಕಾಗಿ 50,000 ರೂಗಳ ಅನುದಾನವನ್ನು ನೀಡಲು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಕರಿತೀವಿ. BBMP ಬೆಂಗಳೂರು ಪರಿಚಯಿಸಿದ ಪ್ರಶಸ್ತಿ ಹೆಸರೇನು ಅಂತ ಕೇಳ್ತಾರೆ. ಸೊ ಬೆಂಗಳೂರಿನಲ್ಲಿ 8 ವಲಯಗಳು ಬರ್ತವೆ, ಪೌರಕಾರ್ಮಿಕರ ವಲಯಗಳು ಬರ್ತವೆ. ಅದರಲ್ಲಿ ಪೌರಕಾರ್ಮಿಕರಿಗೆ ಮತ್ತು ಪ್ರಮಾಣಿತ ಮತ್ತು ಸಮರ್ಪಿತ ಕೆಲಸಕ್ಕಾಗಿ 50,000 ರೂಗಳ ಅನುದಾನವನ್ನು ನೀಡಲು BBMP ಪರಿಚಯಿಸಿದೆ. ಇದರ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇದರ ಹೆಸರೇನಪ್ಪ ಅಂತಂದರೆ ಶರಣೆ ಸತ್ಯಕ್ಕ ಪ್ರಶಸ್ತಿ ಅಂತ ಕರಿತೀವಿ. ಆಪ್ಷನ್ D ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿವಿಧ ಉದ್ಯೋಗ ಸಂಬಂಧಿತ ಸೇವೆಗಳನ್ನು ಒದಗಿಸುವ ರಾಷ್ಟ್ರೀಯ ವೃತ್ತಿ ಯೋಜನೆಯು ಡ್ಯಾಶ್ನ ಉಪಕ್ರಮವಾಗಿದೆ ಅಂತ ಕೇಳ್ತಾರೆ. ಸೊ ಬೇರೆ ಬೇರೆ ಉದ್ಯೋಗ ಸಂಬಂಧಿತ ಸೇವೆಗಳನ್ನು ಒದಗಿಸ್ತಕ್ಕಂಥ ರಾಷ್ಟ್ರೀಯ ವೃತ್ತಿ ಯೋಜನೆಯು ಯಾವುದರ ಉಪಕ್ರಮವಾಗಿದೆ ಅಂತಂದರೆ ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಉಪಕ್ರಮವಾಗಿದೆ. ಆಪ್ಷನ್ C ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಶುದ್ಧಾದ್ವೈತ ತತ್ವದ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಸೊ ಶುದ್ಧಾದ್ವೈತ ತತ್ವದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ A ವಲ್ಲಭಾಚಾರ್ಯರವರು ಈ ಒಂದು ಶುದ್ಧಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ನೋಡೋಣ. ಆದರೆ ಮೊದಲನೇದೇನು ಹೇಳುತ್ತೆ, ಮೆಥನಾಲ್ ಅನ್ನು ವುಡ್ ಆಲ್ಕೋಹಾಲ್ ಎಂದು ಸಹ ಕರೆಯಲಾಗುತ್ತದೆ. ಸರಿಯಾಗಿದೆ. ಮೆಥನಾಲ್ ಅನ್ನು ವುಡ್ ಆಲ್ಕೋಹಾಲ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇನ್ನು ಮೆಥನಾಲ್ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳ ದ್ರವಕವಾಗಿದೆ ಮತ್ತು ಆಟೋಮೊಬೈಲ್ ಆಂಟಿಫ್ರೀಜರ್ನ ಒಂದು ಘಟಕ ಕೂಡ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಆಟೋಮೊಬೈಲ್ನ ಫ್ರೀಜನ್ನ ಒಂದು ಘಟಕವಾಗಿ ಕೂಡ ಇದನ್ನು ಬಳಸ್ತಾರೆ, ಮೆಥನಾಲನ್ನು. ಸೊ ಇಲ್ಲಿ ಎರಡು ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ C ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೂಫಿ ಸಂತರಾದ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಈ ಕೆಳಗಿನ ಯಾವ ಅರಸನ ಆಳ್ವಿಕೆಯಲ್ಲಿ ರಾಜಸ್ಥಾನಕ್ಕೆ ಬಂದರು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಬಂದು ನಿಲ್ಲಿಸಿದ್ದದ್ದು ರಾಜಸ್ಥಾನದ ಅಜ್ಮೇರ್ನಲ್ಲಿ ನೆಲೆಸಿದ್ರು. ಸೊ ಏನಪ್ಪ ಅಂದರೆ ಇವರು ಇರಾನ್ನ ಪರ್ಷಿಯನ್ ಒರಿಜಿನ್ದವರಾಗಿದ್ದು ಇರಾನ್ ದೇಶದಿಂದ ಇವರು ಬಂದಿರತಕ್ಕಂಥದ್ದು. ಇವರು ಬಂದಿರತಕ್ಕಂಥ ಸಮಯದಲ್ಲಿ ದೆಹಲಿಯನ್ನು ಇಲ್ತಮಿಶ್ ಆಳ್ತಾ ಇದ್ದ.
ಇಲ್ತಮಿಷ್ ದೆಹಲಿ ಆಳ್ತಾ ಇದ್ದ. ಸೊ ಅದೇ ರೀತಿಗೆ ರಾಜಸ್ಥಾನವನ್ನು ಯಾರು ಆಳ್ತಾ ಇದ್ರಪ್ಪ ಅಂದರೆ ಇವ್ರು ಬಂದು ನೆಲೆಸಿದ ರಾಜಸ್ಥಾನದಲ್ಲಿ ಅದನ್ನು ಪೃಥ್ವಿರಾಜ್ ಚೌಹಾಣ್ ಆಳ್ತಾ ಇದ್ದ. ಸೊ ಅವಾಗ ಅವರು ಬಂದು ರಾಜಸ್ಥಾನದ ಅಜ್ಮೇರ್ನಲ್ಲಿ ನೆಲೆಸ್ತಾರೆ ಸ್ನೇಹಿತರೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ ಆಪ್ಷನ್ಗಳು ಸ್ಕಿಪ್ ಆಗಿದ್ದಾವೆ ಇಲ್ಲಿ, ಬಟ್ ಡೈರೆಕ್ಟಾಗಿ ಆನ್ಸರ್ ಹೇಳ್ತೇನೆ ನೋಡ್ರಿ. ಏನಪ್ಪಾ ಅಂತಂದ್ರೆ ಮೊದಲನೇದು ಏನು ಹೇಳುತ್ತೆ, ಕೈಗಾರಿಕಾ ಅನ್ವಯಿಕೆಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ನೈಸರ್ಗಿಕ ವಿಶಿಷ್ಟವನ್ನು ಉತ್ಪಾದಿಸಲು ಆಂಥ್ಲೋರಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸರಿಯಾಗಿದೆ. ಕೈಗಾರಿಕೆಗೆ ಶಿಷ್ಟ ಬೇಕಾಗಿರುತ್ತೆ ಕೈಗಾರಿಕೆಗಳಿಗೆ, ಸೊ ಅದನ್ನು ಪೂರೈಸಲು ಆಂಥ್ಲೋರಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸರಿಯಾಗುತ್ತೆ. ಇನ್ನು ಆಂಪ್ಲೋರಾ ಎಂಬುದು ಮಾರ್ಪಡಿಸಲಾದ ಆಲೂಗಡ್ಡೆ ತಳಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದರೆ ಆಲೂಗಡ್ಡೆ ಒಳಗಡೆ ಶಿಷ್ಟ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ಮಾಡಿಫಿಕೇಶನ್ ಮಾಡಿ ಆಂಪ್ಲೋರಾ ಅಂತ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಶಿಷ್ಟ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಎರಡೂ ಇಲ್ಲಿ ಹೇಳಿಕೆಗಳು ಸರಿ ಆಗ್ತವೆ. ಎ ಆ್ಯಂಡ್ ಬಿ ಎರಡೂ ಸರಿ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಡ್ಯಾಂಪಿಯರ್ ಹಾಡ್ಜಸ್ ಲೈನ್ ಅಂತ ಕರಿತೀವಿ. ಡ್ಯಾಂಪಿಯರ್ ಹಾಡ್ಜಸ್ ಲೈನ್ ಈ ಕೆಳಗಿನ ಯಾವುದಕ್ಕೆ ಇದು ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಈ ಒಂದು ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಗಳಿಗಾಗಿ ಸಂಬಂಧಪಟ್ಟಿದೆ. ಹ್ಯಾಂಪಿಯರ್ ಹಾಡ್ಜಸ್ ಲೈನ್ ಅಂತ ಅಂದರೆ ಇದು ಸುಂದರ್ಬನ್ಸ್ಗೆ ಸಂಬಂಧಪಟ್ಟಿದ್ದಾಗಿದೆ. ಇದು ಬ್ರಿಟಿಷ್ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥದ್ದು. ಬ್ರಿಟಿಷ್ ಡೆವಲಪ್ ಮಾಡಿದ್ದಾರೆ 1829ರಲ್ಲಿ ಸುಂದರ್ಬನ್ಸ್ಗೆ ಸಂಬಂಧಪಟ್ಟಿದೆ. ಆವಾಗ ಪ್ರೆಸೆಂಟ್ ಬಾಂಗ್ಲಾದೇಶದಲ್ಲಿ ಇದು ಅಳವಡಿಕೆಯಾಗಿದೆ. ಸೊ ಬಟ್ ಏನಪ್ಪ ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಯಾವುದೇ ಕಂಪನಿಯು ಅನಿಯಮಿತ ಅಂದರೆ ಅನ್ಲಿಮಿಟೆಡ್ ಆಗಿದ್ದರೆ ಅದು ಈ ಕೆಳಗಿನ ಯಾವುದರ ಮೇಲೆ ಮಿತಿಯಿಲ್ಲ ಎಂಬುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಕಂಪನಿ ನಮ್ಮ ದೇಶದಲ್ಲಿ ಅನಿಯಮಿತ ಅನ್ಲಿಮಿಟೆಡ್ ಆಗಿದ್ದರೆ ಅದು ಯಾವುದರ ಮೇಲೆ ಮಿತಿಯಿಲ್ಲ ಅಂತ ಸೂಚಿಸುತ್ತದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ, ಅದರ ಸದಸ್ಯರ ಹೊಣೆಗಾರಿಕೆ ಮಿತಿಯಿಲ್ಲ ಅನ್ನೋದನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಈ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲಿಂಗ್ಟನ್ ಭಾರತದ ವೈಸ್ರಾಯ್ ಆಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗುತ್ತೆ. 1931ರಲ್ಲಿ ಈ ಒಂದು ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲಿಂಗ್ಟನ್ ಭಾರತದ ವೈಸ್ರಾಯ್ ಆಗಿದ್ದ. ಇನ್ನು ಈ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿರವರು ಭಾಗವಹಿಸಿದ್ದರು ಅಂತ ಅನ್ನೋದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ ಎ ಬಿ ಅನ್ನುವುದು ಎರಡೂ ಸರಿಯಾಗ್ತವೆ. ಆಪ್ಷನ್ ಸಿ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನ ಯಾವುವು ತುರ್ತಾಗಿ ಸಾರ್ವಜನಿಕವಾಗಿ ಮಹತ್ವವುಳ್ಳ ಪ್ರಶ್ನೆಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ತುರ್ತಾಗಿ ಸಾರ್ವಜನಿಕವಾಗಿ ಮಹತ್ವವುಳ್ಳಂಥ ಪ್ರಶ್ನೆಗಳು ಯಾವುವು ಅಂತ ಅಂದರೆ ಅಲ್ಪಾವಧಿಯ ಪ್ರಶ್ನೆಗಳಾಗ್ತವೆ. ಸೊ ಇಲ್ಲಿ ಸೆಷನ್ ನಡೀತಾ ಟೈಮಲ್ಲಿ ಅಲ್ಪಾವಧಿ ಪ್ರಶ್ನೆಗಳು ಏನಪ್ಪ ಅಂದರೆ ತುರ್ತಾಗಿ ಸಾರ್ವಜನಿಕವಾಗಿ ಮಹತ್ವವುಳ್ಳ ಪ್ರಶ್ನೆಗಳಾಗ್ತವೆ. ನೆಕ್ಸ್ಟ್, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಅನ್ವಯ ರಾಜ್ಯಪಾಲರು ರಾಜ್ಯದ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾವುದರ ಮೂಲಕ ಅಂದರೆ ಕಾರ್ಯಾಂಗೀಯ ಅಧಿಕಾರ ಬಂದಾಗ 154ನೇ ವಿಧಿ ಸಂಬಂಧಪಟ್ಟಿದೆ ರಾಜ್ಯಪಾಲರಿಗೆ. ಇನ್ನು 153ನೇ ವಿಧಿ ರಾಜ್ಯಪಾಲರ ನೇಮಕಾತಿಗೆ ಸಂಬಂಧಪಟ್ಟಿದೆ. ಇನ್ನು 155ನೇ ವಿಧಿ ಏನಪ್ಪ ಅಂದರೆ ಇವರು ಪ್ರೆಸಿಡೆಂಟ್ರವರು ನೇಮಕ ಮಾಡ್ತಾರಲ್ಲ ರಾಜ್ಯಪಾಲರನ್ನ, ಸೊ ಅದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. 156 ಏನಪ್ಪ ಅಂದರೆ ಟರ್ಮ್ ಆಫ್ ಆಫೀಸ್ಗೆ ಸಂಬಂಧಪಟ್ಟಿದೆ ರಾಜ್ಯಪಾಲರದು. ಸೊ ಎಲ್ಲ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳು. ಅದರಲ್ಲಿ ಈ ಕಾರ್ಯಾಂಗೀಯ ಅಧಿಕಾರ ಅಂತ ಬಂದಾಗ 154ನೇ ವಿಧಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ರೇಡಿಯೋ ಥೆರಪಿಯಲ್ಲಿ ಅಲ್ಫಾ ವಿಕಿರಣವನ್ನು ಬಳಸದಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ರೇಡಿಯೋ ಥೆರಪಿ ಒಳಗಡೆ ಅಲ್ಫಾ ವಿಕಿರಣವನ್ನು ಯಾಕೆ ಬಳಸಂಗಿಲ್ಲ ಅಂತಂದರೆ ಇದಕ್ಕೆ ಮಾನವ ಚರ್ಮವನ್ನು ಭೇದಿಸುವ ಸಾಧ್ಯವಾಗಂಗಿಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನು ಬಳಸಂಗಿಲ್ಲ. ಸೊ ಚರ್ಮವನ್ನು ಭೇದಿಸಿ ಅಲ್ಲಿರ್ತಕ್ಕಂಥ ಬೋನ್ಸನ್ನು ಅದು ಕಂಡುಹಿಡಿಯಂಗಿಲ್ಲ. ಸೊ ಅದಕ್ಕೋಸ್ಕರನೇ ಅದಕ್ಕೆ ಬಳಸಂಗಿಲ್ಲ. ಆಪ್ಷನ್ 2ನೇದಿಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ನುಣ್ಮತಿ ಎಂಬ ಸ್ಥಳ ಈ ಕೆಳಗಿನ ಯಾವ ಉದ್ಯಮಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ನುಣ್ಮತಿ ಅನ್ನುವಂಥದ್ದು ಅಸ್ಸಾಂದಲ್ಲಿ ಕಂಡು ಬರುತ್ತೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಇದು ಪೆಟ್ರೋಲಿಯಂ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ನಾದಿರ್ ಶಾನು ಭಾರತದ ಮೇಲೆ ದಾಳಿ ಮಾಡಿ ಮಯೂರ ಸಿಂಹಾಸನವನ್ನು ಅಪಹರಿಸಿಕೊಂಡು ಹೋದಾಗ
ಈ ಸಿಂಹಾಸನವನ್ನು ಅಲಂಕರಿಸಿದ ಕೊನೆಯ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಸಿಂಹಾಸನವನ್ನು ಅಲಂಕರಿಸಿದಂಥ ಕೊನೆಯ ಚಕ್ರವರ್ತಿ ಯಾರಪ್ಪ ಅಂತಂದರೆ ಮಹಮ್ಮದ್ ಶಾ ಕೊನೆಯ ಚಕ್ರವರ್ತಿ ಆಗ್ತಾನೆ. ಮತ್ತು ನಾದಿರ್ ಶಾ 1739ರಲ್ಲಿ ದಾಳಿ ಮಾಡಿ ಈ ಒಂದು ಸಿಂಹಾಸನವನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಗಳು ಮಿಸ್ ಆಗಿದ್ದಾವೆ, ಬಟ್ ಆಪ್ಷನ್ಗಿಂತ ಆನ್ಸರ್ನ ನಾನು ಹೇಳ್ತೇನೆ ಡೈರೆಕ್ಟಾಗಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು, ಹಣದುಬ್ಬರವು ಸಾಮಾನ್ಯ ಬೆಲೆಯಲ್ಲಿನ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಸರಿಯಾಗಿದೆ. ಹಣದುಬ್ಬರ ಇದೆಯಲ್ಲ ಸಾಮಾನ್ಯ ಬೆಲೆಗಳಿನ ಹೆಚ್ಚಳವನ್ನು ಸೂಚಿಸುತ್ತೆ. ಇನ್ನು ಸಾಲದ ಬೇಡಿಕೆ ಹೆಚ್ಚಾದಂತೆ ಬ್ಯಾಂಕ್ ಉತ್ಪನ್ನಗಳ ಬೆಲೆ ಕಡಿಮೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಬ್ಯಾಂಕ್ ಉತ್ಪನ್ನಗಳ ಬೆಲೆ ಏನು ಕಡಿಮೆ ಆಗಂಗಿಲ್ಲ, ಅದು ಕೂಡ ಹೆಚ್ಚಾಗುತ್ತೆ. ಸೊ ಎ ಮಾತ್ರ ಸರಿಯಾಗಿರುತ್ತೆ, ಎ ಮಾತ್ರ ಸರಿ ಇಲ್ಲಿ. ನೆಕ್ಸ್ಟ್ 1905ರಲ್ಲಿ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ 1905ರಲ್ಲಿ ಇಂಡಿಯನ್ ಹೋಮ್ ರೂಲ್ ಇದನ್ನು ಲಂಡನ್ನಲ್ಲಿ ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಶ್ಯಾಮ್ಜಿ ಕೃಷ್ಣ ವರ್ಮರು ಲಂಡನ್ ಒಳಗಡೆ ಸ್ಥಾಪಿಸಿದವರು. ನೆಕ್ಸ್ಟ್, ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಬಿಹಾರ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳ 5 ರಾಜ್ಯಗಳೊಂದಿಗೆ, ಇನ್ನು ಅದೇ ರೀತಿ ಮಹಾರಾಷ್ಟ್ರ 6 ರಾಜ್ಯಗಳೊಂದಿಗೆ, ಉತ್ತರ ಪ್ರದೇಶ 8 ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಗುರುನಾನಕರ ನಂತರ ಅವರ ಉತ್ತರಾಧಿಕಾರಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದರೆ, ಸೊ ಯಾರಪ್ಪ ಅಂತಂದರೆ ಇಲ್ಲಿ ಗುರು ಅಂಗದರವರು ಗುರುನಾನಕರವರ ನಂತರ ಅವರ ಒಂದು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಂಥ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಆರ್ಥಿಕ ಲಾಭವನ್ನು ಸರಿಯಾಗಿ ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆರ್ಥಿಕ ಲಾಭ ಅಂತಂದ್ರೇನು, ಒಟ್ಟು ಆದಾಯದಲ್ಲಿ ಒಟ್ಟು ಖರ್ಚನ್ನು ಅಥವಾ ಒಟ್ಟು ವೆಚ್ಚವನ್ನು ಮೈನಸ್ ಮಾಡಿದರೆ ಸಿಗ್ತಕ್ಕಂಥದ್ದು ಆರ್ಥಿಕ ಲಾಭ. ಲಾಭ ಅಂದ್ರೇನು, ನಿಮ್ಮ ಖರ್ಚನ್ನು ತೆಗೆದು ಬರ್ತಕ್ಕಂಥ ಲಾಭ ಆಗಿದೆ. ಸೊ ಅಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಸುತ್ತ ಒಂದು ನಿರ್ದಿಷ್ಟ ಕಕ್ಷೆಗೆ ಉಪಗ್ರಹವನ್ನು ಹಾಕಲು ಅಗತ್ಯವಿರುವ ಕನಿಷ್ಠ ವೇಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಇದು ತಪ್ಪಿಸಿಕೊಳ್ಳುವ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಎಸ್ಕೇಪ್ ವೆಲಾಸಿಟಿ ಅಂತ ಕರೆಯಲಾಗುತ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಬೃಹದ್ರಥ ಮೌರ್ಯ ವಂಶದ ಕೊನೆಯ ದೊರೆಯಾಗಿದ್ದಾನೆ. ಇದು ಸರಿಯಾಗಿದೆ. ಬೃಹದ್ರಥನು ಮೌರ್ಯ ವಂಶದ ಕೊನೆಯ ದೊರೆಯಾಗಿದ್ದಾನೆ. ಇನ್ನು ಅಗ್ನಿಮಿತ್ರ ಶುಂಗ ಬೃಹದ್ರಥನನ್ನು ಕೊಂದು ಶುಂಗ ಸಂತತಿಯನ್ನು ಸ್ಥಾಪಿಸಿದನು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಎ ಸರಿ, ಬಿ ತಪ್ಪು ಅಂದ್ರೆ ಆಪ್ಷನ್ ಎ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಒಂದು ವೇಳೆ ಹಣಕಾಸಿನ ಮಸೂದೆಯಲ್ಲಿ ರಾಜ್ಯಸಭೆಯು ಬಹಳಷ್ಟು ತಿದ್ದುಪಡಿಯನ್ನು ಉಂಟು ಮಾಡಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಹಣಕಾಸಿನ ಮೇಲೆ ಡೈರೆಕ್ಟಾಗಿ ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಸಭೆಗೆ ಕೊಟ್ಟಿಲ್ಲ. ಸೊ ಅದೇ ರೀತಿಯಾಗಿ 14 ದಿನ ಟೈಮ್ ಕೊಟ್ಟಿರ್ತಾರೆ ಅವ್ರ ಕಡೆ ಕಳಿಸಿದಾಗ. 14 ದಿನ ಒಳಗಡೆ ಅವ್ರು ನೋಡ್ಬೋದು, ಏನಾದರೂ ತಿದ್ದುಪಡಿ ಮಾಡೋಂಗಿಲ್ಲ, ಶಿಫಾರಸನ್ನು ಮಾಡ್ಬೋದು. ಅದನ್ನು ಲೋಕಸಭೆ ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಇಲ್ಲದೆ ರಿಜೆಕ್ಟ್ ಕೂಡ ಮಾಡಬಹುದಾಗಿದೆ. ಸೊ ಇಲ್ಲಿ ಆನ್ಸರ್ ನೋಡಿದಾಗ ಆಪ್ಷನ್ ಡಿ ಸರಿಯಾಗುತ್ತೆ. ಲೋಕಸಭೆಯು ರಾಜ್ಯಸಭೆಯು ಮಾಡಿದ ಶಿಫಾರಸುಗಳನ್ನು ಒಪ್ಪಿಕೊಳ್ಳಕೊಂಡಾಗಲಿ ಅಥವಾ ಒಪ್ಪಿಕೊಳ್ಳದೇ ಆಗಲಿ ಮುಂದಿನ ಪ್ರಕ್ರಿಯೆ ಕೈಗೊಳ್ಳಬಹುದಾಗಿದೆ. ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಬೆಫಲೋಸ್ ಇರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಎಮ್ಮೆಗಳ ಮೇಲಿನ ರಿಸರ್ಚ್ ಸೆಂಟರ್ ಕಂಡು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಆಪ್ಷನ್ ಡಿ ಹಿಸ್ಸಾರ್ನಲ್ಲಿ ಇದು ಕಂಡು ಬರುತ್ತೆ. ನೆಕ್ಸ್ಟ್, ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಅದು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದೆ. ಸರಿಯಾಗಿದೆ. ಕೋಲ್ಕತ್ತಾದಲ್ಲಿ ಅದು ಸ್ಥಾಪನೆಯಾಗಿರ್ತಕ್ಕಂಥದ್ದು. ಅದು ಒಂದೇ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಿಸಿತ್ತು. ಇದು ಕೂಡ ಸರಿಯಾಗಿದೆ. ಒಂದು ದೇವರ ಬಗ್ಗೆ ಅದು ನಂಬಿಕೆ ಇಟ್ಟಿತ್ತು. ಇನ್ನು ಅದರಲ್ಲಿ ಎಲ್ಲ ಧರ್ಮಗಳ ಜನರು ಒಂದೆಡೆ ಸೇರಿ ಪ್ರಾರ್ಥಿಸಬಹುದಾಗಿತ್ತು. ಇದು ಕೂಡ ಸರಿಯಾಗಿದೆ. ಇನ್ನು ಅದು ಮೂರ್ತಿ ಪೂಜೆನ ಪ್ರೋತ್ಸಾಹಿಸಿತ್ತು. ಇದು ತಪ್ಪು. ಸೊ ಇದು ಡಿ ಆನ್ಸರ್ ಆಗುತ್ತೆ. ಇಲ್ಲಿ ಮೂರ್ತಿ ಪೂಜೆನ ಅದು ಪ್ರೋತ್ಸಾಹಿಸಿರಲಿಲ್ಲ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ,
ಸಿಲ್ವರ್ ಬ್ರೋಮೈಡ್ ನೀರಿನಲ್ಲಿ ಕರಗುವುದಿಲ್ಲ, ಸರಿಯಾಗಿದೆ. ಸಿಲ್ವರ್ ಬ್ರೋಮೈಡ್ ಅನ್ನುವಂಥದ್ದು ನೀರಿನಲ್ಲಿ ಕರಗಂಗಿಲ್ಲ. ಇನ್ನು ಬ್ರೋಮಿನ್ನ ಗುಣಾತ್ಮಕ ಪರೀಕ್ಷೆಗಾಗಿ ಸಿಲ್ವರ್ ಬ್ರೋಮೈಡನ್ನು ಬಳಸಲಾಗುತ್ತದೆ, ಇದು ಸರಿಯಾಗಿದೆ. ಬ್ರೋಮಿನ್ ಇದೆ ಅನ್ನುವಂಥದ್ದನ್ನು ಕಂಡುಹಿಡಿಯುವ ಸಲುವಾಗಿ ಸಿಲ್ವರ್ ಬ್ರೋಮೈಡನ್ನು ಬಳಸಿ ಕಂಡುಹಿಡಿಯಲಾಗುತ್ತದೆ. ಎ ಮತ್ತು ಬಿ ಎರಡು ಸರಿಯಾಗ್ತವೆ ಇಲ್ಲಿ. ನೆಕ್ಸ್ಟ್ ಲ್ಯಾಬಲ್ಲಿ ಕೂಡ ಎಕ್ಸ್ಪೆರಿಮೆಂಟ್ಗಳನ್ನು ತುಂಬ ಮಾಡಿರ್ತೀರಿ ಸೈನ್ಸ್ ಹುಡುಗರು. ಇನ್ನು ಕರ್ನಾಟಕದಲ್ಲಿ ಇದುವರೆಗೂ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಇದುವರೆಗೂ 6 ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ, ಪ್ರೆಸಿಡೆಂಟ್ ರೂಲನ್ನು ಹೇರಲಾಗಿದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಜಿಲ್ಲಾ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಅಂತಂದರೆ 5 ವರ್ಷಗಳು, 5 ವರ್ಷಗಳವರೆಗೆ ಇರುತ್ತೆ. ಸೊ ಇನ್ನು ಅಧ್ಯಕ್ಷರ ಅವಧಿ 2.5 ವರ್ಷ ಅಧ್ಯಕ್ಷರ ಅವಧಿ. ಈ ಒಂದು ಸದಸ್ಯರ ಅವಧಿ 5 ವರ್ಷ. ಮಾರುಕಟ್ಟೆಯ 2 ಆಧಾರ ಸ್ತಂಭಗಳೆಂದರೆ ಯಾವುವು ಅಂತ ಕೇಳಿದರೆ, ಸೊ ಯಾವುವು ಅಂದರೆ ಬೇಡಿಕೆ ಮತ್ತು ಪೂರೈಕೆದಾರರು ಮಾರುಕಟ್ಟೆಯ 2 ಆಧಾರ ಸ್ತಂಭಗಳಾಗಿರ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಹಳದಿ ಮತ್ತು ಬಿಳಿ ಬಣ್ಣಗಳನ್ನು ಒಳಗೊಂಡಿರುವ ಮೈಲುಗಲ್ಲುಗಳು ಯಾವ ರಸ್ತೆಯನ್ನು ಸೂಚಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಹಳದಿ ಮತ್ತು ಬಿಳಿ ಬಣ್ಣಗಳನ್ನು ಒಳಗೊಂಡಿರ್ತಕ್ಕಂಥ ಮೈಲುಗಲ್ಲುಗಳು ಯಾವ ರಸ್ತೆಯನ್ನು ಸೂಚಿಸುತ್ತವೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಸಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಸೂಚಿಸುತ್ತವೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಸೂಚಿಸ್ತಕ್ಕಂಥದ್ದು ಸರಿಯಾಗಿದೆ. ಇನ್ನು ಜಿಲ್ಲಾ ಹೆದ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲ್ಯಾಕ್ ಮತ್ತು ವೈಟ್ ಇರುತ್ತೆ. ಇನ್ನು ರಾಜ್ಯ ಹೆದ್ದಾರಿ ಅಂತ ಬಂದರೆ ಗ್ರೀನ್ ಮತ್ತು ವೈಟ್ ಇರುತ್ತೆ, ಗ್ರೀನ್ ಮತ್ತು ವೈಟ್. ಗ್ರಾಮೀಣ ರಸ್ತೆ ಅಂತ ಬಂದರೆ ಆರೆಂಜ್ ಮತ್ತು ವೈಟ್ ಇರುತ್ತೆ. ಸೊ ಇದು ನೋಡ್ರಿ, ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ, ತುಂಬ ಸಲ ಎಕ್ಸಾಮ್ದಲ್ಲಿ ಕೂಡ ಕೇಳಿದ್ದಾರೆ. ಉರುಳುವ ಯೋಜನೆ ಅಥವಾ ರೋಲಿಂಗ್ ಪ್ಲ್ಯಾನ್ ಎಂಬ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಯಾರಪ್ಪ ಅಂದರೆ ಗುನ್ನಾರ್ ಮಿಡ್ರಾಲ್ ರವರು ಈ ಒಂದು ಉರುಳುವ ಯೋಜನೆ ಅಥವಾ ರೋಲಿಂಗ್ ಪ್ಲ್ಯಾನ್ ಎಂಬ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದಂತಹ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ಗಳು ಇಲ್ಲಿ ಸ್ಕಿಪ್ ಆಗಿದ್ದಾವೆ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನಾವು ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲನೇದು ಏನು ಹೇಳುತ್ತೆ, ರಾಷ್ಟ್ರೀಯ ವರಮಾನವನ್ನು ಮೊದಲ ಬಾರಿಗೆ ದಾದಾಬಾಯಿ ನವರೋಜಿರವರು ಲೆಕ್ಕ ಹಾಕಿದರು. ಸರಿಯಾಗಿದೆ, ದಾದಾಬಾಯಿ ನವರೋಜಿರವರು 1896ರಲ್ಲಿ ಲೆಕ್ಕ ಹಾಕಿದರು. ಸೊ ರಾಷ್ಟ್ರೀಯ ವರಮಾನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು PC ಮಹಲ್ನೋಬಿಸ್ ಅಂತ ಕೊಟ್ಟಿದ್ರು, ಇದು ತಪ್ಪು. ಸೊ ವೈಜ್ಞಾನಿಕವಾಗಿ ಫಸ್ಟ್ ಅಧ್ಯಯನ ಮಾಡಿರ್ತಕ್ಕಂಥದ್ದು VKR ರಾವ್, ಅದಕ್ಕೋಸ್ಕರ 2ನೇ ತಪ್ಪಾಗುತ್ತೆ. ಇನ್ನು ರಾಷ್ಟ್ರೀಯ ಆದಾಯವನ್ನು ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ CSO ವತಿಯಿಂದ ಪ್ರಸ್ತುತ ಮಾಪನ ಮಾಡುತ್ತಿದೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅದು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡತಕ್ಕಂಥ ಸಂಸ್ಥೆಯಾಗಿದೆ. ಸೊ A ಮತ್ತು C ಮಾತ್ರ ಸರಿ, ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನೀಲಿ ಕ್ರಾಂತಿ ಮತ್ಸ್ಯೋದ್ಯಮಕ್ಕೆ ಸಂಬಂಧಪಟ್ಟಿದೆ, ಅದೇ ರೀತಿಗೆ ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಬೂದು ಕ್ರಾಂತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ರಸಗೊಬ್ಬರಕ್ಕೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಖಾದ್ಯ ತೈಲ ಅಂತಂದರೆ ಇದು ಖಾದ್ಯ ತೈಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ಲ್ಯಾಕ್ ರೆವಲ್ಯೂಷನ್ ಆಗುತ್ತೆ. ಇನ್ನು ಪೆಟ್ರೋಲಿಯಂ ಅಂತಂದರೆ ಇದು ಕೂಡ ಬ್ಲ್ಯಾಕ್ ರೆವಲ್ಯೂಷನ್. ಸೆಣಬು ಅಂತಂದರೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮೊಹಮ್ಮದ್ ಬಿನ್ ತುಘಲಕ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಇವನ ಆಸ್ಥಾನಕ್ಕೆ ಚೀನಾದ ರಾಯಭಾರಿಯಾದ ಇಬ್ನ ಬಟೂಟಾ ಭೇಟಿ ನೀಡಿದ್ದನು. ಸರಿಯಾಗಿದೆ, ಇಬ್ನ ಬಟೂಟಾ ಇವನ ಆಸ್ಥಾನಕ್ಕೆ ಬಂದಿದ್ದ. ಮತ್ತು ಇವನ ಕಾಲದಲ್ಲಿ ಮುಸ್ಲಿಮರ ಮೇಲೆ ಉರ್ಷ್ ಎಂಬ ಕೃಷಿ ತೆರಿಗೆಯನ್ನು ಕೂಡ ವಿಧಿಸಲಾಗುತ್ತಿತ್ತು, ಇದು ಕೂಡ ಸರಿಯಾಗುತ್ತೆ. ಸೊ ಎರಡೂ ಸರಿಯಾಗ್ತವೆ, ಎ ಮತ್ತು ಬಿ ಎರಡೂ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭಿಸಲಾದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟನ್ನು ಯಾವಾಗ ಪ್ರಾರಂಭಿಸಲಾಗಿರ್ತಕ್ಕಂಥದ್ದು ಅಂದರೆ ಆಪ್ಷನ್ ಬಿ 1992ರಲ್ಲಿ ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ವಿಶ್ವದ ಅತಿದೊಡ್ಡ ಗ್ಲೇಸಿಯರ್ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಶ್ವದ ಅತಿದೊಡ್ಡ ಗ್ಲೇಸಿಯರ್ ಯಾವುದು ಅಂದರೆ ಲ್ಯಾಂಬರ್ಟ್ ಗ್ಲೇಸಿಯರ್. ಇದು ಕಂಡುಬರ್ತಕ್ಕಂಥ ಈಸ್ಟ್ ಅಂಟಾರ್ಟಿಕಾದಲ್ಲಿ ಕಂಡುಬರುತ್ತೆ. ಸೊ ಇದು ವಿಶ್ವದ ಅತಿದೊಡ್ಡ ಇದು ಏನಪ್ಪ ಅಂದರೆ ಗ್ಲೇಸಿಯರ್ ಆಗಿದೆ. ಗ್ಲೇಸಿಯರ್ ಅಂದರೆ ಹಿಮನದಿ. ನೆಕ್ಸ್ಟ್,
ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲು ಕಾರಣವೇನು ಅಂತ ಕೇಳಿದರೆ, ಸೊ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣ ಯಾಕೆ ಬಳಸ್ತಾರೆ ಅಂದರೆ ಇದು ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿದೆ. ತರಂಗ ದೂರ ಅಂದ್ರೇನು ವೇವ್ಲೆಂತ್, ಲಾಂಗ್ ವೇವ್ಲೆಂತ್ ಇರುವ ಕಾರಣ ಇದನ್ನು ಬಳಸ್ತಾರೆ. ಸೊ ಸಿಗ್ನಲ್ನಲ್ಲಿ ಅಂದರೆ ದೂರದಿಂದ ಕೂಡ ರೆಡ್ ಲೈಟ್ ಕಾಣಿಸುತ್ತೆ ಅಂತ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಅನ್ವಯ ರಾಜ್ಯಪಾಲರ ಹುದ್ದೆ ಖಾಲಿಯಾದಾಗ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಂತ ಅಂದರೆ ಇಲ್ಲಿ ಯಾವ ವಿಧಿಯ ಪ್ರಕಾರ ಅಂದರೆ 160ನೇ ವಿಧಿಯ ಪ್ರಕಾರ ರಾಜ್ಯಪಾಲರ ಹುದ್ದೆ ಖಾಲಿಯಾದಾಗ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಾಗಿ ರಾಷ್ಟ್ರಪತಿಯವರ ಒಂದು ಆದೇಶದ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಸಂಬಂಧಪಟ್ಟಿದೆ. ಸಿರಿಗನ್ನಡಂ ಗೆಲ್ಗೆ ಪೋಷವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದನ್ನು ನೀಡಿರ್ತಕ್ಕಂಥದ್ದು ರಾ ದೇಶಪಾಂಡೆರವರು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಟಿಬೆಟ್ನ ರಾಜಧಾನಿಯಾದ ಲಾಸಾ ಮತ್ತು ಭಾರತದ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಕಣಿವೆ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಜಿಲೇಪ್ಲಾ, ಸಿಕ್ಕಿಂನಲ್ಲಿ ಕಂಡು ಬರ್ತಕ್ಕಂಥ ಜಿಲೇಪ್ಲಾ ಮಾರ್ಗ ಟಿಬೆಟ್ ಮತ್ತು ನಮ್ಮ ದೇಶದ ನಡುವೆ ಈ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ. ಭಾರತದ ದಕ್ಷಿಣ ತುದಿಯಾದ ಇಂದಿರಾ ಪಾಯಿಂಟ್ ಭಾರತದ ಯಾವ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಎಷ್ಟು ಅಂದರೆ 6.4 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರ್ತಕ್ಕಂಥದ್ದು ಇಂದಿರಾ ಪಾಯಿಂಟ್ ಆಗಿದೆ. ನೆಕ್ಸ್ಟ್, ಹಾಫ್ ವೇ ಟು ಹೆವನ್ ಎಂಬುದು ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮ ಘೋಷವಾಕ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಮೇಘಾಲಯದ ಪ್ರವಾಸೋದ್ಯಮ ಘೋಷವಾಕ್ಯ. ಇದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ, ಹಾಫ್ ವೇ ಟು ಹೆವನ್ ಅನ್ನುವಂಥದ್ದು. ಜಗದೀಶನನ್ನು ಪರಿಚಯಿಸುತ್ತಾ, ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ, ನೆಕ್ಸ್ಟ್ ಸ್ಕಿಪ್ ಮಾಡೋಣ. ಸೊ ಇದು ಕೂಡ ಮೆಂಟಲ್ ಎಬಿಲಿಟಿ, ಇದನ್ನು ಕೂಡ ಸ್ಕಿಪ್ ಮಾಡೋಣ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ 1973ರ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಯಾವುದು ಅಂತ ಕೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಏನು ನೀಡುತ್ತಂದರೆ ಮೂಲ ರಚನೆಗೆ ಧಕ್ಕೆ ತರದಂತೆ ತಿದ್ದುಪಡಿಯನ್ನು ನೀವು ಮಾಡಬಹುದು ಅಂತ ಪರ್ಮಿಷನನ್ನು ಕೊಟ್ಟಿದೆ. ಇಂದಿರಾ ಗಾಂಧಿ ಶಿಫಾರಸಿನ ಮೇರೆಗೆ 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದಂಥ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಫಕ್ರುದ್ದೀನ್ ಅಲಿ ಮಹಮ್ಮದ್ ರವರು ಈ ಒಂದು ಇಂದಿರಾ ಗಾಂಧಿ ಶಿಫಾರಸಿನ ಮೇರೆಗೆ 1975ರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ ರಾಷ್ಟ್ರಪತಿಯಾಗಿದ್ದಾರೆ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಡಿಸ್ಕ್ರಿಪ್ಷನ್ ಒಳಗಿರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕ್ ಅನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.